ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 5, 2026ರಂದು ನಗರದ ರೈಲ್ವೆ ನಿಲ್ದಾಣದ ಬಳಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಎಡಗೈ ಸಮುದಾಯದವರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜಪ್ಪ, ರಾಜಣ್ಣ, ಸ್ವಾಮಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅವರು ಎಸ್ಸಿನಲ್ಲಿ ಜಮಾಜಾತಿ ಸೇರಿಕೊಂಡು ನಾನ್ ಜಮಾಜಾತಿಗಳಿಗೆಲ್ಲ ಈ ಸಮಾಜ ಕಲ್ಯಾಣ ನೈತಿಕತೆ ಇಲ್ಲ. ಈ ಸರ್ಕಾರಕ್ಕೆ ನಿರ್ಧಾರ ತಗೊಂಡ್ರೆ ಇದಕ್ಕೊಂದು ನೆಪ ಹೇಳ್ತಾ ನೆಪಗಳು ಹೇಳ್ತಾ ಅನ್ಯಾಯ ಮಾಡ್ತಾ ಇರೋಂಥ ಈ ಅನ್ಯಾಯಕರ ಸರ್ಕಾರಕ್ಕೆ, ಒಳ ಮೀಸಲಾತಿ ಬಗ್ಗೆ ಬದ್ಧತೆ ಇದೆ ಸರ್ಕಾರಕ್ಕೆ ಈ ಸಮಾನತೆಯ ಅಧಿಕಾರನ ನಿರ್ವಹಣೆ ಮಾಡಲಿಕ್ಕೆ ಅಂತ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಈಗ ಒಂದು ಸಾಂಕೇತಿಕವಾಗಿ ಸಮುದಾಯ ಇದು ಒಪ್ಪಲ್ಲ, ಈ ಸಮಾಜ ಕಲ್ಯಾಣ ಸಚಿವರ ನಡೆ ಸಮರ್ಥನೀಯಲ್ಲ ಅಂತ ಹೇಳುವಂತ ಒಂದು ಪ್ರಯತ್ನಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದೆ ಸರ್. ಈ ಸುದ್ದಿ ಸರ್ಕಾರ ಹೇಗೆ ಸಮಾಜ ಕಲ್ಯಾಣ ಇಲಾಖೆಯಾಗಿ ಒಳ ಮೀಸಲಾತಿ ಬಗ್ಗೆ ಬದ್ಧತೆ ತೋರಿಸಿ ಅಂತ ಹೇಳಿ ನಾವು ಮನವಿ ಮಾಡ್ಕೊತೀವಿ. ಮಾಡಿ ನಾಗಮೋಹನ್ ದಾಸ್ ವರದಿ ಬಂದ ನಂತರ ಅದರಲ್ಲಿ ಖಂಡಿತ ಕ್ಯಾಬಿನೆಟ್ ಮಾಡೇ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದನ್ನ ತಡೆ ಹಿಡಿದು ಜಾರಿ ಮಾಡ್ತಾ ಇಲ್ಲ ಪಶುಸಂಗೋಪನಾ ಇಲಾಖೆ. ಈಗ 56,000 ಅದು ಇವತ್ತಿಗೂ ತಡೆ ಹಿಡಿದಿದ್ದಾರೆ, ಮಾಡಿಲ್ಲ. ಮತ್ತೆ ನೀವು ಆದೇಶನ ಮಾಡಿಲ್ವ? ಮುಂದೆ ಇದೆ, ಚುನಾವಣೆ ನೀವು ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಒಂಬತ್ತು ತಾರೀಕು ಆಗಿಲ್ಲ ಅಂದ್ರೆ 1937ರಲ್ಲೇ ಪೂಜ್ಯ ಬಾಬು ಜಗಜೀವನ್ ರಾಮ್ ಅವರು ಬಿಹಾರ ಅಸೆಂಬ್ಲಿಗೆ MLA ಆಗಿ ಆಯ್ಕೆ ಆಗಿರ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಅನ್ನುವಂಥ ಒಂದು ಹುದ್ದೆ ದೊರೆತಿರುತ್ತೆ. ಪರಿಷ್ಠ ಜಾತಿಯ ಒಂದು ಚಮ್ಮಾರ್ ಜಾತಿಯ ಸಮುದಾಯದವರಾಗಿದ್ರು ಬಾಬು ಜಗಜೀವನ್ ರಾಮ್ ಅವರು. ಚಮ್ಮಾರೇತರ ಜಾತಿಗಳು, ಅದು ನಟ್ ಜಾತಿ ಆಗ್ಬೋದು, ಮೂಸಿಯಾರ್ ಜಾತಿಗಳಾಗ್ಬೋದು, ಪಾಸ್ವಾನ್ ಜಾತಿಗಳಾಗಿರ್ಬೋದು, ಅಲಾಲ್ಕೋರ್ ಜಾತಿಗಳಾಗಿರ್ಬೋದು, ಈ ರೀತಿಯ ಸಮುದಾಯಗಳು, ಈ ಒಂದು ಬಲಾಢ್ಯ ಜಾತಿಗಳು ಕೆಲವರಷ್ಟೇ ಮೀಸಲಾತಿ ಅನುಭವಿಸುವಂಥ ಒಂದು ಕೆಟ್ಟ ವ್ಯವಸ್ಥೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿಶೇಷವಾದ ಒಂದು ಶಾಸನ ತಂದು ಅದನ್ನ ಎಫೆಕ್ಟಿವ್ ಆಗಿ ಅನುಷ್ಠಾನ ಮಾಡಿ SC ಒಳಗೆ ಬರುವಂಥ ಸರ್ವ ಜಾತಿಗಳಿಗೂ ನ್ಯಾಯ ಸಿಗುವಂಥ ಒಂದು ಪ್ರಯತ್ನ ಬಾಬು ಜಗಜೀವನ್ ರಾಮ್ ಅವರು ಮಾಡಿರೋವಂಥದ್ದು ಇತಿಹಾಸದ ಪುಟಗಳಲ್ಲಿ ನಾವು ಕಾಣ್ಬೋದು. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಪೂಜ್ಯ ಬಾಬು ಜಗಜೀವನ್ ರಾಮ್ ಅವರ ಒಂದು ಸಮಾನತೆಯ ಅಧಿಕಾರ ಅನ್ಸ್ಕೊಂಡಿರುವಂಥ ಜಗಜೀವನ್ ರಾಮ್ ಅವರ ಒಂದು ಜನ್ಮದಿನಾಚರಣೆ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ದಿನಕ್ಕೊಂದು ಮಾತುಗಳು ಹೇಳ್ಕೊಂತ, ದಿನಕ್ಕೊಂದು ಹೇಳಿಕೆ ಕೊಡ್ತಾ, ತನ್ನ ಒಂದು ಸಂಪುಟದ ನಿರ್ಧಾರದ ಬಗ್ಗೆ ಬದ್ಧತೆ ಇಲ್ಲದೆ ಅನಗತ್ಯ ತಾಂತ್ರಿಕ ಕಾರಣಗಳನ್ನ ತೋರಿಸಿ ಒಳ ಮೀಸಲಾತಿ ಬಗ್ಗೆ ವಂಚಿಸ್ತಾ ಇರುವಂಥ ಈ ಸರ್ಕಾರದ ನಡೆ ಇದೆಯಲ್ಲ, ಇದು ಸಮರ್ಥನೀಯವಾದ ನಡವಳಿಕೆ ಅಲ್ಲ. ಇಂಥ ಬೂಟಾಟಿಕೆ ನಡುವೆയുള്ള ಒಂದು ಸಮಾಜ ಕಲ್ಯಾಣ ಮಂತ್ರಿ ಆಗಲಿ ಮತ್ತು ಈ ಸರ್ಕಾರಕ್ಕಾಗಲಿ ಒಳ ಮೀಸಲಾತಿ ಆಚರಿಸುವಂಥ ಒಂದು ಒಳ ಮೀಸಲಾತಿ ಬಗ್ಗೆ ಬದ್ಧತೆ ಇಲ್ಲದೆ ಇರುವಂಥವರು ಈ ಸಮಾನತೆಯ ಅಧಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತೇಳಿ ಒಳ ಮೀಸಲಾತಿ ಹೋರಾಟಗಾರರು ನಾವು ತೀರ್ಮಾನಕ್ಕೆ ಬರ್ತೀವಿ. ಒಂದು ವೇಳೆ ಸರ್ಕಾರ
ಇಲ್ಲಪ್ಪ ನನಗೆ ಒಳ ಮೀಸಲಾತಿ ಬಗ್ಗೆ ಬದ್ಧತೆ ಇದೆ ಅನ್ನೋಂಥ ಒಂದು ಸ್ಟೆಪ್ಸ್ ತಗೊಂಡು ಎಫೆಕ್ಟಿವ್ ಆಗಿ ಒಳ ಮೀಸಲಾತಿ ಅನುಷ್ಠಾನ ಮಾಡಿ ಆಗ ಸಮಾನತೆ ಅಧಿಕಾರ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿ ಮಾಡಲಿಕ್ಕೆ ಮುನ್ನಡೆಯಿರಿ. ಈಗೇನು ಸರ್ಕಾರಿ ಕಾರ್ಯಕ್ರಮ ಆಗ್ತಾ ಇದೆ, ಸಮುದಾಯದೊಳಗೆ ಯಾರಿಗೂ ಸಂವೇದನೆ ಇಲ್ಲ ರೀ, ಒಂಥರ ಸೂತ್ಕುದ ಮನೆ ಆಗಿದೆ. ಎಲ್ಲಿ 56,000 ಪೋಸ್ಟಲ್ಲಿ ಒಳ ಮೀಸಲಾತಿ ಅನ್ವಯಿಸಲ್ಲ, ಎಲ್ಲಿ ಒಂದು ಏನು ಪ್ರವರ್ಗ ಎ ಅಂತ ಜಾತಿ ಪತ್ರ ವಿತರಣೆ ಮಾಡ್ತಾ ಇರೋವಂಥದ್ದು ರದ್ದು ಮಾಡಿಬಿಡ್ತಾರೆ ಅನ್ನುವಂಥ ಆತಂಕದಲ್ಲಿ ಈ ವಂಚಿತ ಸಮುದಾಯ, ಮೀಸಲಾತಿ ವಂಚಿತ ಸಮುದಾಯಗಳೇನಿದ್ದಾವೆ ಇವತ್ತು ಆತಂಕದಲ್ಲಿದ್ದಾವೆ. ಆ ಸಮುದಾಯಗಳ ಆಸ್ಮಿತೆ ಬಾಬು ಜಗಜೀವನ್ ರಾಮ್ ಅವರು. ಈ ಆಸ್ಮಿತೆ ಆಗಿರುವಂಥ ಬಾಬು ಜಗಜೀವನ್ ರಾಮ್ ಅವರು ಒಂದು ಜಯಂತಿನ ಸಮುದಾಯ ಒಳಗೊಂಡಂತೆ ಆಚರಿಸಬೇಕು. ಅದ್ರ ಜೊತೆಗೆ ನಾವು ಹೃತ್ಪೂರ್ವಕವಾಗಿ ಈಗಷ್ಟೇ ಡಾಕ್ಟರ್ ತಿಮ್ಮಯ್ಯ ಸಾಹೇಬರು MLC ಅವರು ಒಂದು ಮಾತು ಕೊಟ್ಟಿದ್ದಾರೆ. 9ನೇ ತಾರೀಕಿಗೆ ಒಳ ಮೀಸಲಾತಿ ಅನುಷ್ಠಾನ ಮಾಡೇ ಮಾಡ್ತೀನಿ, ನಮ್ಮ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೋರಾಟಗಾರರು ಅವ್ರಿಗೆ ಮನವಿ ಮಾಡ್ಕೋತೀವಿ, 9ನೇ ತಾರೀಕಿಗೆ ನಿಮ್ಮ ಸರ್ಕಾರ ನಿರ್ಧಾರ ಮಾಡದೇ ಇದ್ರೆ ನೀವು ಈ ಹಿಂದೆ ಒಳ ಮೀಸಲಾತಿಗೋಸ್ಕರ 6 ಗಂಟೆ 7 ಗಂಟೆ ಸಚಿವರಿಗೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಇಟ್ಕೊಂಡು ನಿಂತಿದ್ದವರು, ನೀವುಗಳು 9ನೇ ತಾರೀಕಿಗೆ ನಿಮ್ಮ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಬದ್ಧತೆ ತೋರಿಸದೇ ಇದ್ರೆ ರಾಜೀನಾಮೆ ಕೊಟ್ಟು ನಮ್ಮ ಜೊತೆಗೆ ಹೋರಾಟಕ್ಕೆ ಬನ್ನಿ. ಈ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯ ಅನ್ನೋದು ಪಾಠನ ನಾವು ಹೇಳೋ ಅನಿವಾರ್ಯತೆ ಇದೆ. ನೀವೇ ಸರ್ಕಾರದಿಂದ ಹೊರಗಡೆ ಬಂದು ಈ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯದ ಪಾಠ ಮಾಡಬೇಕು ಅಂತ ಹೇಳಿ ತಿಮ್ಮಯ್ಯನವ್ರಿಗೆ ಮನವಿ ಮಾಡಿಕೊಂಡು ತಿಮ್ಮಯ್ಯನವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ ಆನಂದ್ ಕುಮಾರ್ ಅಂತ ಹೇಳಿ ಮೈಸೂರಿನವನು. 1937 ಬಿಹಾರ್ ಅಸೆಂಬ್ಲಿಗೆ MLA ಆಗಿ ಆಯ್ಕೆಯಾಗಿದ್ದಾರೆ ಬಾಬು ಜಗಜೀವನ್ ರಾಮ್. ಅದಲ್ಲದೆ ಪಾರ್ಲಿಮೆಂಟರಿ ಸೆಕ್ರೆಟರಿ ಅನ್ನೋ ಹುದ್ದೆ ಅವರಿಗೆ ಸಿಕ್ಕಿರುತ್ತೆ. ಇವರು SC ಜಾತಿಯಲ್ಲಿ ಚಮ್ಮಾರ್ ಜಾತಿಗೆ ಸೇರಿದವರು. ಇವ್ರು ಚಮ್ಮಾರ್ ಜಾತಿಗೆ ಸೇರಿದ್ರು. ನಾವು ಚಮ್ಮಾರ್ ಜಾತಿಯವರೇ ಇಡೀ ಮೀಸಲಾತಿ ದೋಚ್ಕೊಬಿಟ್ರೆ ನುಂಗ್ಕೊಂಬಿಟ್ರೆ ಮೂಸೆಯಾರ್ ಜಾತಿಗಳು, ನಟ್ ಜಾತಿಗಳು, ಅಲಾಲ್ಕೋರ್ ಜಾತಿಗಳು, ಈ ರೀತಿಯ ಪಾಸ್ವಾನ್ ಜಾತಿಗಳು ಇವಕ್ಕೆ ಮೀಸಲಾತಿ ಸಿಗಲ್ಲ. ಆ ಕಾರಣಕ್ಕಾಗಿ ಒಂದು ರಿಜಿಸ್ಟ್ರೇಷನ್ ತರುವಂಥ ಪ್ರಯತ್ನ ಜಗಜೀವನ್ ರಾಮ್ ಅವರು ಮಾಡ್ತಾರೆ. ಅದಲ್ಲದೆ ಎಫೆಕ್ಟಿವ್ ಆಗಿ ಅನುಷ್ಠಾನ ಮಾಡೋ ಕೆಲಸ ಬಾಬು ಜಗಜೀವನ್ ರಾಮ್ ಅವರು ಮಾಡ್ತಾರೆ. ಈ ರೀತಿಯ ಒಂದು 1937 ಒಂದು ಸಾಮಾಜಿಕ ನ್ಯಾಯ ಪರಿಪಾಲನೆ ಮಾಡಿರುವಂಥ ಬಾಬು ಜಗಜೀವನ್ ರಾಮ್ ಜಯಂತಿನ ಮಾದೇವಪ್ಪ ಅವರು ದಿನಕ್ಕೊಂದು ಕಥೆ ಹೇಳ್ಕೊಂಡು ಹೆಜ್ಜೆಗೂ ಮೀಸಲಾತಿ ವಂಚಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ಕೊಂತ ಬಾಯಲ್ಲಿ ಸಂವಿಧಾನ ಅನ್ನುವಂಥದ್ದು, ನಡವಳಿಕೆಯಲ್ಲಿ ಸಂವಿಧಾನ ವಿರೋಧಿ ಕೆಲಸ ಮಾಡುವಂಥದ್ದು. ಒಂದೇ ಜಾತಿಗಳು ನೋಡಿ, ಉದಾಹರಣೆಗೆ ಒಂದು 30 ಗಂಗಾ ಕಲ್ಯಾಣ ಬೋರ್ವೆಲ್ಲು, ಒಂದು 30 ಪ್ರವಾಸೋದ್ಯಮ ಟ್ಯಾಕ್ಸಿ, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚಾಮರಾಜನಗರ ಜಾತಿ ಆಗಿರ್ಬೋದು, ಬರೀ ಒಂದೇ ಸಮುದಾಯಗಳಿಗೆ ಹೋಗುತ್ತೆ. ನಾವು ನಮ್ಮ ಸಹೋದರರು, ನಿಮಗೆ ಎಲ್ಲ ಜಾತಿಗಳು ಇರ್ತಾವಲ್ವಾ, ಒಂದು 30 ಬೋರ್ವೆಲಲ್ಲಿ 30 ಟ್ಯಾಕ್ಸಿನಲ್ಲಿ ಬೇರೆ ಜಾತಿಗಳು ಕಾಣಲ್ವಾ? ಮೈಸೂರು ಯೂನಿವರ್ಸಿಟಿನಲ್ಲಿ 220 ಜನ ಸಂಶೋಧಕರಿದ್ದಾರೆ, 220 ಜನ ವಲಯ ಸಮುದಾಯ ಸಂಶೋಧಕರಿದ್ದಾರೆ, 35 ಜನ ಮಾದಿಗ ಸಂಶೋಧಕರಿದ್ದಾರೆ. ಆ ಸಂಶೋಧಕ ಹುಡುಗರುಗಳು ಬಂದು ಒಳ ಮೀಸಲಾತಿ ವಿರೋಧಿಗಳು ಅಂತ ಹೇಳ್ಕೊಂಡು ಹೋದಾಗ ನಮ್ಮ ಜಾತಿ ಹುಡುಗರಿಗೆ ಸಂಶೋಧಕರಾಗ್ಲಿಕ್ಕೆ ಅವಕಾಶ ಆಗಿಲ್ವಾ? ಸಾಮಾಜಿಕ ನ್ಯಾಯ ಪಾಲಿಸಬೇಕು ಅಂತ ಅವಕಾಶ ಇಲ್ವಣ? ಅಣ್ಣ, ಮೈಸೂರು ಯೂನಿವರ್ಸಿಟಿನಲ್ಲಿ, ಎಂಟೈರ್ ಯೂನಿವರ್ಸಿಟಿನಲ್ಲಿ ಇನ್ನು ಒಂದು ತಿಂಗಳು 1.5 ತಿಂಗಳಲ್ಲಿ ಒಬ್ಬ ಪ್ರೊಫೆಸರ್ ರಿಟೈರ್ ಆಗ್ತಾನೆ. ಇನ್ನು ಇಡೀ ಯೂನಿವರ್ಸಿಟಿನಲ್ಲಿ ಒಬ್ಬ ಮಾದಿಗರವ್ರಾಗಿ. ಅಂದರೆ ಒಂದು ವ್ಯವಸ್ಥೆ ಒಳಗೆ SCನಲ್ಲಿ ಎಲ್ಲ ಜಾತಿಯವರಿದ್ದಾಗ ಅದು ಸುಂದರ ಅಲ್ವಣ? ಅಣ್ಣ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಮೈಸೂರಲ್ಲಿ 10 ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಮಂಡ್ಯದಲ್ಲಿ 7 ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಚಾಮರಾಜನಗರದಲ್ಲಿ 6 ಜಿಲ್ಲಾ ಪಂಚಾಯತ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಒಂದು ಕಡೆನೂ ನಮಗೆ ಎಲೆಕ್ಷನ್ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅವಕಾಶಗಳೇ ಕೊಡಲ್ಲ, ಒಬ್ಬರೂ ನಾವು ಆಯ್ಕೆ ಆಗಲ್ಲ. ಇವತ್ತು ಈಗೊಂದು 70, 75, 80 ದಶಕದಲ್ಲಿ 26 ಜನ MLAಗಳಿದ್ವು ನಮ್ಮ ಮಾದಿಗ ಸಮುದಾಯದವರು. ಇವತ್ತು 5 ಜನಕ್ಕೆ ಬಂದಿದ್ದೀವಿ. ಇವತ್ತಿನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳೇ, ಇವತ್ತಿನ ಮೇಯರ್ಗಳೇ ಮುಂದಿನ MLAಗಳು. ಅಣ್ಣ, ಬಿ ಫಾರಮ್ಗಳನ್ನ ಜೋಗಳಿಗೆ ಎತ್ತಾಕೊಂಡು ಹೊಟ್ಟೋಗ್ತಾರೆ. ನೀವು ಬಲಾಢ್ಯವಾಗಿದ್ದೀರಿ, ಆರ್ಥಿಕವಾಗಿ ಚೆನ್ನಾಗಿದ್ದೀರಿ ಅನ್ನೋ ಕಾರಣಕ್ಕಾಗಿ ಇದು ಎತ್ಕೊಂಡು ಹೋಗ್ತಾ ಇದ್ದೀರಿ. ನಮಗೂ ಆರ್ಥಿಕ ಸವಲತ್ತು ಕೊಡ್ರಿ, ನಮಗೂ ಸಂವಿಧಾನದ ಸವಲತ್ತು ಕೊಡ್ರಿ, ನಾವು ಬೇರೆಯವ್ರ ಥರ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋ ರೀತಿ ಆಗ್ತೀವಿ. ಅನಂತರ ಅಲ್ಲಿವರೆಗೂ ಸಮ ಪ್ರಮಾಣದ ಮೀಸಲಾತಿ ಮಾಡಿ ಎಲ್ಲ ಜಾತಿಗಳು ಉದ್ಧಾರ ಆಗುವಂಥದ್ದು ಮಾಡೋದು ಈ ಸರ್ಕಾರದ ಕರ್ತವ್ಯ ಅಲ್ವಾ? ಈ ಸರ್ಕಾರದ ಬದ್ಧತೆ ಅಲ್ವಾ? ಈ ಸರ್ಕಾರದ ಬದ್ಧತೆನ ಸೂಕ್ತವಾಗಿ ಪ್ರದರ್ಶನ ಮಾಡಿದ್ರೆ ಹೆಜ್ಜೆಗೊಂದು ನಾಟಕ ಆಗ್ತಾ ಇದೆ. ದಯವಿಟ್ಟು ಈ ಸರ್ಕಾರದ ಈ ನಡವಳಿಕೆನ ಆಮೇಲೆ ನೈತಿಕವಾಗಿ ಡಿಬೇಟ್ ಮಾಡಿದ್ರೆ ಈ ಸಮುದಾಯದ ಎಲ್ಲರೂ ಡಿಬೇಟ್ ಮಾಡಿ ರೆಡಿಯಾಗಿದ್ವಿ. ನಾವು ನೈತಿಕವಾಗಿ ಗಟ್ಟಿಯಾಗಿದ್ದೀವಿ, ನಾವು ಪ್ರಾಮಾಣಿಕತೆ ಇದೆ, ನಾವು ಕೇಳೋದ್ರಲ್ಲಿ ನ್ಯಾಯ ಇದೆ. 35-40 ವರ್ಷದಿಂದ ಒಂದು ತಲೆಮಾರು ತೀರೋಗಿದ್ದೀವಿ. ಇನ್ನು 2-3 ತಲೆಮಾರನ್ನ ಸಾಯಿಸ್ಬಿಟ್ಟು, ಒಂದು ಜಾತಿನ ಸಾಯಿಸ್ಬಿಟ್ಟು ಉಳಿದವರು SC ಮೀಸಲಾತಿ ಹಂಚ್ಕೊಳ್ಳೋಂಥ ಉದ್ಧಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಶೋಷಿತರಿಗೆ, ಅತಿ ವಂಚಿತರಿಗೆ ಧ್ವನಿ ಆಗಬೇಕು ನೀವು ಅಸೆಂಬ್ಲಿಲಿ ಅಂತ ಹೇಳಿ ಮನವಿ ಮಾಡ್ತೀವಿ. ಪರವಾಗಿ ಮಾಡ್ತಾರೆ ನೋಡ್ತಾ ಇದ್ದೀವಿ. ಅಧಿವೇಶನದಲ್ಲಿ ಎಲ್ಲ
ಇದ್ರ ಬಗ್ಗೆ ನಾವು ಪ್ರಶ್ನೆಗಳಾಗ್ತದೆ. ಅದು ನನಗೆ ವೈಯಕ್ತಿಕವಾಗಿ ನನ್ನ ಬುದ್ಧಿಮಟ್ಟ ನನ್ನ ನಾಲೆಡ್ಜ್ ಇವತ್ತು ಏನಾಗಬೇಕು ಅದು ಮುಂದಿನ ಸಮಾನವಾಗಿ ನನ್ನ ನನಗೂ ನಾನು ಅದಕ್ಕೆ ಸಂಪೂರ್ಣವಾಗಿ ನಾನು ಮಾಡಿದ ವಲಯ ಎರಡನ್ನೂ ಸಮಾನವಾಗಿ ನನ್ನ ಈಗ ನಿಮ್ಮಲ್ಲಿ ಉಪಜಾತಿಗಳು ಎಲ್ಲ ಜಾತಿಗಳು ಉಪಜಾತಿಗಳು ನಿಮ್ಮಲ್ಲಿ ನಮ್ಮಲ್ಲಿ 120 ಎಲ್ಲ ಕಡೆ ಎಲ್ಲರಲ್ಲೂ ಉಪಜಾತಿ ಅರ್ಥ ಆಯ್ತಾ? ಎ ಬಿ ಸಿ ಡಿ ಅಂತ ವರ್ಗಗಳು ಈ ನಾವು ಇತ್ತು ಅದ್ರ ಬಗ್ಗೆ ನಾನು ಒಂದು ಓದ್ಕೊಂಡು ಅದರಲ್ಲಿ ಈಗ ನಿಮ್ಗೆ ಆತ್ಮಶಕ್ತಿ ಒಡೆಯರಿಗೆ ಆತ್ಮಶಕ್ತಿ ಅದರಲ್ಲಿ ನಿಮಗೆ ಇವತ್ತುವರೆಗ ಹುಡುಗರು ನಾನು ಮಾತಾಡ್ತೀನಿ ನಿಮಗೆ ಯಾರನ್ನು ಬೇಜಾರು ಮಾಡ್ಕೊಂಡು ನನಗೆ ತಿಳಿದಂಗೆ ಇವತ್ತು ಒಕ್ಕಲಿಗ ಸಮುದಾಯನು ಒಂದು ಸಮುದಾಯ ನಿಮ್ಮ ಥರನೇ ಇತ್ತು. ನಿಮ್ಮ ಪರಿಸ್ಥಿತಿಲೇ ಇತ್ತು. ಇವತ್ತು ನಿಮ್ಮ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಲಿ ಎಜುಕೇಷನ್ನು ಎಲ್ಲರೂ ಜಾಸ್ತಿ ಆದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ಶಿಕ್ಷಿತರಾದಾಗ ಅವರು ಮೇಲ್ಮಟ್ಟ ಅದಕ್ಕೆ ಮುಂಚೆ ಯಾವುದು ನಿರ್ಣಯ ಸಂಸ್ಥೆ ಇತಿಹಾಸದಲ್ಲಿ ನಮ್ದಾದ ನಂತರ ಹುಡುಗರು ಶಿಕ್ಷಿತರಾಗ ಈ ದಲಿತರು ಅದರಲ್ಲಿ ವಲಯರು ಶಿಕ್ಷಿತರಾಗಿದೆ. ನಮ್ಮ ಮಾದರಿಯಲ್ಲಿ ಸ್ವಲ್ಪ ಕಡಿಮೆ 20% ಕಡಿಮೆ. ಇನ್ನು ಅವರು 100/100%. ನಮ್ಮಲ್ಲೂ ಶಿಕ್ಷಕರು ಮಾಡಿದ್ದೀವಿ. ಅದಾಗಲೇ ನಮಗೆ ಸಿಗಬೇಕಾಗಿರೋ ಸೌಲಭ್ಯಗಳು ನಾವು ಕೋಪಕ್ಕೆ ಆನಂದ್ ಒಂಚೂರು ಮುಂದೆ ಬನ್ನಿ, ಮುಂದೆ ಬನ್ನಿ ಒಂಚೂರು. ನಮ್ಮ ಸರ್ ನೀವು ಚೂರು ಸ್ವಲ್ಪ ಹಿಂದೆ ಸುಮಾರು ಜನ ಹೋರಾಟಗಾರರವ್ರೆ ಅವ್ರ ಸಮುದಾಯಕ್ಕೆ ಹೋರಾಟ ಮಾಡೋದ್ರಿಂದ ಸುಮಾರು ಜನ ಅವರು ನನಗೆ ತೀರ ಪರಿಚಯ ಇದ್ದಾರೆ. ಅವ್ರ ಹತ್ರ ನಾನು ಚರ್ಚೆ ಮಾಡಿದೆ. ಅವಾಗ ನನಗೆ ಆಗಲಿ ನಮ್ಮ ಸಮುದಾಯ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಎರಡನೇ ಸಮುದಾಯ ಮಾದಿಗ ಸಮುದಾಯ ನಾನು ಅವ್ರನ್ನ ತುಂಬ ವಿಶ್ವಾಸದಲ್ಲಿ ಇದ್ದೀನಿ. ಸಮಾಜ ಅವರು ತುಂಬ ಚೆನ್ನಾಗೈತೆ. ಮತ ಕೊಟ್ಟವ್ರೆ ಅವರು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ತಪ್ಪು. ನಾನು ನನ್ನ ಇದೇ ಮಾತು ಸದನದಲ್ಲಿ ಬರಬೇಕು. ಏನಪ್ಪ ನಮ್ಮ ಧಿಕ್ಕಾರ? ಬಾಬು ಜಗಜೀವನ್ ಧಿಕ್ಕಾರ ಹೇಳ್ತಿದ್ರು, ಇಲ್ಲ ನಮಗೆ ಧಿಕ್ಕಾರ ಹೇಳ್ತಿದ್ರು. ಇಲ್ಲ ಇಲ್ಲ ಸರ್, ಸರ್ಕಾರ ಸರ್ಕಾರ ಧಿಕ್ಕಾರ ಸರ್ಕಾರ. ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿವಸ ಅವರಿಗೆ ಗೌರವ ಸೂಚಿಸಬೇಕಾಗಿದೆ. ನೀವು ಗೌರವ ಸೂಚಿಸಬೇಕಾದ್ರೆ ನೀವು ಸುಮ್ಮನಿರಿ, ಗೌರವ ಸೂಚಿಸಿ. ನಿಮ್ಮ ಧಿಕ್ಕಾರ ಬೇರೆ ಕಡೆ ಹೇಳಬೇಕು ಅಂತ ಹೇಳಿದೆ. ಆದರೆ ಅವ್ರಿಗೆ ಅಷ್ಟು ಇದಾಗಲಿಲ್ಲ. ನಾನು ಕೇಳಿದ್ರೆ ಒಳ ಮೀಸಲಾತಿ ಬಗ್ಗೆ ಇಷ್ಟೆಲ್ಲ ಹೇಳ್ತೀನಿ. ಒಳ ಮೀಸಲಾತಿಯ ಕೊಡಬೇಕಂದ್ರೆ 30 ವರ್ಷಗಳ ಬೇಡಿಕೆ ಇತ್ತು, ನಿಜ. 30 ವರ್ಷಗಳಿಂದ ಯಾವ ಸರ್ಕಾರ ಕೂಡ ಅವರಿಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಅದನ್ನು ಬರೀ ನಾಟಕ ಮಾಡಿ ಅದನ್ನು ಸ್ವರಾಸ್ಯದಿಂದ ಓಪನ್ ಮಾಡಿ ಮತ್ತು ಯಾವುದೇ ಮಾಡಿ ಯಾವುದೇ ಬೇರೆ ಸರ್ಕಾರ ಬೇರೆ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2020 ಘೋಷಣೆ ಮಾಡಿ ಪ್ರಣಾಳಿಕೆ ವ್ಯಾಪ್ತಿ ಘೋಷಣೆ ಮಾಡಿ ಆ ಪ್ರಣಾಳಿಕೆ ಘೋಷಣೆ ಮಾಡಿದ ಕಾರ್ಯಕ್ಕೆ ತರಲಿಕ್ಕೆ ಕೆಲವು ರಾಜಮೋಹನ್ ದಾಸ್ ಬೆಳೆಸಿ ರಾಜಮೋಹನ್ ದಾಸ್ ವರದಿ ಭಾಳ ಸೈಂಟಿಫಿಕ್ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಲೋಕದರ್ಶನಕ್ಕೆ ಬಂದಿದೆ ಅಂತ ವರದಿ ತಗೊಂಡು ಅದರ ಮೇಲೆ ಜಾರಿಗೊಳಿಸಲಿಕ್ಕೆ ಡಿಸಿಷನ್ ತಗೊಂಡು ಕೆಲವು ಕೋಟಿಗಳು ಆದೇಶ ಬಂತು. ಇವೆಲ್ಲ ಇರೋದ್ರಿಂದ ಆ ಒಂದು ನಾವು ಮನೆ ಹೋಗ್ತೀವಿ ಭೇಟಿ ಮಾಡಿದಾಗ ನಾನು ಉಳಿದಂತೆ ನಡೆಯುವ ಸರ್ಕಾರ ನಮ್ಮದು. ನಾನು ಮಾತು ಕೊಟ್ಟಿದ್ದೇನೆ, ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ದಯವಿಟ್ಟು ನೀವು ಯಾವುದೇ ಪ್ರಚೋದನೆ ಮಾಡಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ. ಒಳ ಮೀಸಲಾತಿ ಕೊಡ್ತಾರೆ. ಒಳ ಮೀಸಲಾತಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋದಿಲ್ಲ. ದಯಮಾಡಿ ರಾಜಕೀಯ ಪ್ರೇರಣೆಗೂ ಹೊರಬೇಡಿ. ಇದೇ ರಾಜಕೀಯ ಮಾಡೋದು ಬೇಡ. ನ್ಯಾಯ ಕೇಳಬೇಕು, ಕೇಳೋಣ. ಒತ್ತಾಯ ಮಾಡಬೇಕು, ಒತ್ತಾಯ ಮಾಡೋಣ. ಆದರೆ ಅದನ್ನು ರಾಜಕೀಯ ಮಾಡೋದು ಬೇಡ. ಅಷ್ಟು ಹೇಳಿ ನಾನು ನಮ್ಮಲ್ಲಿರುವಂಥ ಹೆಣ್ಮಕ್ಳುಗಳು ಮಾಸ್ ಡಿಗ್ರಿ ಮಾಡಿರುವಂಥ ಹೆಣ್ಮಕ್ಳುಗಳು ಇದ್ದಾರೆ. ಗಂಡು ಮಕ್ಕಳುಗಳಲ್ಲಿ ಡಿಗ್ರಿ ಮಾಡಿರೋರು 100ಕ್ಕೆ 20%.
ಇನ್ನು 80% ಯಾವಾಗಲೂ ಶಿಕ್ಷಣವನ್ನು ಪಡೆದಿಲ್ಲ ಅನ್ನೋದು ನನ್ನೊಂದು ಅದೊಂದು ಆ ಪರಿಸ್ಥಿತಿ ನಿಜವಾಗ್ಲೂ ಕೆಟ್ಟ ಪರಿಸ್ಥಿತಿ ಅಂತ ಅನ್ನೋದು ನನ್ನ ಅನಿಸಿಕೆ. ನಾವು ಇವತ್ತು ಒಳಗಿಸಲಾದ ವಿಚಾರವಾಗಿ ತುಂಬ ಹೋರಾಟಗಳು ನಡೀತಾ ಇದೆ. ನೀವು ಅವರಿಗೆ ಭಾರಿ ರಾಜಕೀಯವಾಗೂ ಮಾಡ್ತಾ ಇದ್ವಿ, ರಾಜಕೀಯೇತರವಾಗೂ ಮಾಡ್ತಾ ಇದ್ವಿ. ಇವಾಗ ರಾಜಕೀಯ ಬಿಟ್ಟು ಚಿಂತೆ ಮಾಡೋದನ್ನು ಅವರೇ ರಾಜಕೀಯವನ್ನೇ ಮಾಡಬೇಕು ಅಂತ ಮಾಡುವಂಥ ಮನಸ್ಥಿತಿ ಇರುವಂಥವ್ರನ್ನು ಈ ಒಳಗಿಸಲಾದ ವಿಚಾರದಲ್ಲಿ ಮಾತನಾಡುವಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಒಳಗಿಸಲಾದ ವಿಚಾರವಾಗಿ ದೀರ್ಘವಾಗಿ ಚರ್ಚೆ ಮಾಡಿ ಯಾವುದೇ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು, ಎಲ್ಲ ಸಮುದಾಯಕ್ಕೂ ಸಮಾನವಾಗಿರಬೇಕು ಅಂತ ಒಂದು ಚಿಂತೆಯನ್ನು ಮಾಡಿ ಒಳಗಿಸಲಾತಿ ವಿಚಾರವಾಗಿ ತೀರ್ಮಾನವನ್ನು ತರೋದಕ್ಕೆ ಎಲ್ಲ ಥರದ್ದು ಪ್ರಯತ್ನಗಳು ನಡೀತಾ ಇದೆ. ಅದರಲ್ಲಿ ನಮ್ಮ ತಿಮ್ಮಯ್ಯ ಸಾಹೇಬರು ಅದ್ರ ವಿಚಾರವಾಗಿ ಚರ್ಚೆಗಳು ಇವೆಲ್ಲ ನಡೀತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ತಿಂಗಳು 9ನೇ ತಾರೀಕು ಏನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನ ಚರ್ಚೆ ತಂದು ಅದ್ರ ಬಗ್ಗೆ ತೀರ್ಮಾನವನ್ನು ತಗೊಳ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಯೋಚನೆ ಮಾಡ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾವುದೇ ಸಮುದಾಯಕ್ಕೂ ಅದರಲ್ಲೂ ಮಾಲಿನ್ಯ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಅನ್ನೋದು ಸಿದ್ದರಾಮಯ್ಯ ಕೂಗು ಅಂತ ಅನ್ನೋದು ಗೊತ್ತಿರುವಂಥ ವಿಚಾರ. ತಾವೆಲ್ಲರೂ ಏನು ನಮ್ಮ ತಿಮ್ಮಯ್ಯ ಸಾಹೇಬ್ ಹೇಳಿದ್ರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ವಿಚಾರವಾಗಿ ತಾವೆಲ್ಲರೂ ತಮ್ಮ ನಡೆ ಇರಬೇಕು ಅಂತ ಅನ್ನೋದನ್ನು ನಾನು ಕೋರ್ಕಂತ ನಿಮ್ಮ ಪರವಾಗಿ ನಾವೇನು 140 ಜನ ಶಾಸಕರಿದ್ವಿ, 140 ಜನ ಶಾಸಕರುಗಳು ಮತ್ತು MLCಗಳು ಎಲ್ಲರೂ ನಿಮ್ಮ ಪರವಾಗಿ ಇರ್ತೀವಿ ಅಂತ ಅನ್ನೋದನ್ನ ನಾವು ಈ ಸಭೆಯಲ್ಲಿ ವಾಗ್ದಾನವನ್ನು ಕೊಡ್ತಾ ಮತ್ತೆ ಹೆಚ್ಚು ನಾನು ಬೆಳಿಗ್ಗೆ ಯಾರೋ ನನ್ನನ್ನು ಡಾಕ್ಟರ್ ಆನಂದ್ ಅವರು ನನ್ನ ಪ್ರಶ್ನೆ ಮಾಡಿದ್ರಲ್ಲಿ ನಾಲಾರ್ಪಣೆ ಮಾಡಬೇಕಾದ್ರೆ ನಾನು ಅವಾಗ ತಲೆ ಬಂದಿದ್ದ ವಿಚಾರವನ್ನು ನಾನು ಹೇಳಿದೆ. ಇವತ್ತೇನು ನಿಮ್ಮ ಸಮುದಾಯ ಐತೆ ಅದೇ ಪರಿಸ್ಥಿತಿಯಲ್ಲಿ ಒಕ್ಕಲಿಗ ಸಮುದಾಯನು 1972-80ನೇ ಇಸ್ವಿ ಸಮಯದಲ್ಲಿ ಇದ್ದಂಥದ್ದು. ಇವತ್ತು ಒಕ್ಕಲಿಗ ಸಮುದಾಯ ಒಂದು ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಶಿಕ್ಷಣ. ಅದಾದ ನಂತರ ಕುರುಬ ಸಮುದಾಯ ಇವತ್ತು ಒಂದು ಹಂತಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಶಿಕ್ಷಣ. ನಿಮ್ಮಲ್ಲಿ ಶಿಕ್ಷಣ ಪಡೆದಿಲ್ಲ ಅಂತ ನಾನು ಹೇಳ್ತಲ್ಲ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನಾನು ಇಡೀ ರಾಜ್ಯದಲ್ಲಿ ನಿಮ್ಮ ಸಮುದಾಯದ ಜೊತೆ ನಾನು ಒಡನಾಟ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನನಗೆ ಸಂಪೂರ್ಣವಾಗಿ 100ಕ್ಕೆ 100% ನಾನು ಒಡನಾಟ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಗ್ರಾಜ್ಯುಯೇಷನ್, ಡಬಲ್ ಗ್ರಾಜ್ಯುಯೇಷನ್ ಮುಗಿಸಿರುವಂಥ ಹೆಣ್ಮಕ್ಳು ನಾನು ನೋಡಿದ್ದೀನಿ. ಗಂಡು ಮಕ್ಕಳು ಕಡಿಮೆ. ನಮ್ಮ ಕೈಲಾಸಪುರಂ ಅನ್ನೋದು ಒಂದು ಏರಿಯಾ ಇದೆ, ಅಲ್ಲಿ ನೀವು ಬನ್ನಿ, ಅಲ್ಲಿ ಪ್ರತಿ ಮನೆಯಲ್ಲಿರುವಂಥ ಹೆಣ್ಮಕ್ಳುಗಳು ಅಟ್ಲೀಸ್ಟ್ 1 ಡಿಗ್ರಿ ಮಾಡಿರ್ತಾರೆ. 50%ಗಿಂತ ಹೆಚ್ಚು ಹೆಣ್ಮಕ್ಳುಗಳಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಹೆಣ್ಮಕ್ಳುಗಳಿರುವಂಥದ್ದು. ಅದೇ ಹೆಣ್ಮಕ್ಳುಗಳಿದ್ರೆ ನಮ್ಮ ಸಂಸ್ಕಾರ ಯಾವ ರೀತಿ ಇದೆ, ನಮ್ಮ ಭಾರತ ದೇಶದ ಸಂಸ್ಕಾರ ಅಂತಂದ್ರೆ ಅದು ಎಲ್ಲ ಸಮುದಾಯದಲ್ಲೂ ನಿಮ್ಮ ಸಮುದಾಯ ಒಂದೇ ಅಂತ ಅಲ್ಲ. ಹೆಣ್ಮಕ್ಳುಗಳನ್ನ ಮೊದಲು ಮದುವೆ ಮಾಡಿ ಕಳಿಸ್ಬಿಟ್ಟು ಸಾಕು, ನಾವು ಅವ್ರು ಗಂಡಿಲ್ಲ ಹೀಗೆ ಅಂತ ಪರಿಸ್ಥಿತಿ. ಅವೇನೇ ಓದಿರಲಿ, ಅವ್ರಿಗೇನೇ ಶಕ್ತಿ ಇರಲಿ, ಅವ್ರಿಗೇನೇ ಕ್ಯಾಲಿಬರ್ ಇರಲಿ, ನಾವು ಹೆಣ್ಮಕ್ಳು ವಿಚಾರದಲ್ಲಿ ಅದನ್ನ ಯೋಚನೆ ಮಾಡುವಂಥದ್ದು. ಹಾಗಾಗಿ ಅಲ್ಲಿರುವಂಥ ಹೆಣ್ಮಕ್ಳುಗಳು ಸುಮಾರು ಜನ ಕೆಲಸ ಇದೆ, ತುಂಬಾ ಶ್ರಮ ಪಡ್ತಾ ಇರೋದನ್ನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಅದರಿಂದ ನಾನು ಇದೆಲ್ಲನೂ ಈ ಸಭೆಯಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು. ನಾನು ಮಾತಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆ ಏನು ಶಿಕ್ಷಣವನ್ನು ಪಡೆದಿರುವಂಥ ಆ ಮಕ್ಕಳುಗಳಿವೆ ಅವೆಲ್ಲರೂ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ಥರದ ಅವಕಾಶವನ್ನ ಸಿಗಬೇಕು ಅಂತ ಅಂದ್ಬಿಟ್ಟು ಬಾಬಾ ಜಗಜೀವನ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ನೆನೆಸ್ಕೊಳ್ಬೇಕು. ಆ ವಿಚಾರವಾಗಿ ನಾವು ಮುಂದಿನ ದಿನದಲ್ಲಿ ಹೆಜ್ಜೆಯನ್ನು ಹಾಕಬೇಕು ಅಂತ ಹೇಳಿ
ತಮ್ಗೆಲ್ಲರೂ ಒಳ್ಳೆಯದಾಗಲಿ ಬಾಬು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.